ಸೊಸೈಟಿ ವಾಟರ್ ಸಪ್ಲೈ ವರ್ಕರ್ಸ್ ಸೊಸೈಟಿ ವತಿಯಿಂದ ಇವತ್ತು ನಾವು ಬೀದರ್ ನಗರದಲ್ಲಿ ಒಂದು ಕಾಯಂ ನೌಕರಸ್ಥರನ್ನಾಗಿ ನಮ್ಮೆಲ್ಲರನ್ನ ನೇಮಕ ಮಾಡಿಕೊಳ್ಬೇಕಂತ ಉದ್ದೇಶದಿಂದ ಒಂದು ಧರಣಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಳೆದ ಮಾರ್ಚ್ ತಿಂಗಳ ಕೊನೆಯಲ್ಲಿ ಏನು ಒಂದು ಗುತ್ತಿಗೆದಾರರ ಅಡಿಯಲ್ಲಿ ನಮಗೆ ಕಾರ್ಯನಿರ್ವಹಿಸಲು ಒಂದು ಸಂಸ್ಥೆ ವತಿಯಿಂದ ಏನು ಟೆಂಡರ್ ಇತ್ತು, ಆ ಟೆಂಡರ್ ಕೂಡ ಮುಗಿದಿದೆ. ಅದಾದ ನಂತರ 2 ತಿಂಗಳಿಂದ ನಮಗೆ ವೇತನ ಕೂಡ ನೀಡಿಲ್ಲ. ಇದರ ಸಂಬಂಧ ನಾವು ಮಾನ್ಯ ಪೌರಾಡಳಿತ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಪತ್ರ ಕೊಟ್ಟಿದ್ದೆವು. ಮತ್ತು ಅದಾದ ನಂತರ ಜಿಲ್ಲಾಧಿಕಾರಿಗಳಿಗೆ, ಯೋಜನಾ ನಿರ್ದೇಶಕರಿಗೆ ಮತ್ತು ಪೌರಾಯುಕ್ತರು, ನಗರಸಭೆ ಬೀದರ್ ಇವರಿಗೂ ಕೂಡ ಮನವಿ ಪತ್ರಗಳು ನೀಡಿರ್ತೇವೆ. ಇದಾದ ನಂತರ ಪೌರಾಡಳಿತ ಸಚಿವರಾದ ರಹೀಮ್ ಖಾನ್ ಜಿ ಅವರು ನಮಗೆ ನಿಮ್ಮೆಲ್ಲರನ್ನ ನಾನು ಚೈಲ್ಡ್ ಲೇಬರ್ನಿಂದ ನೇಮಕ ಮಾಡಿಕೊಳ್ಳುವ ಹಾಗೆ ಮಾಡ್ತೀನಿ ಅಂತ ಹೇಳಿ ಭರವಸೆ ನೀಡಿ ಒಂದು ಶಿಫಾರಸು ಪತ್ರವನ್ನು ನೀಡಿರ್ತಾರೆ. ಆ ಶಿಫಾರಸು ಪತ್ರಗಳನ್ನು ತೆಗೆದುಕೊಂಡು ಬಂದು ನಾವು ಯೋಜನಾ ನಿರ್ದೇಶಕರಿಗೆ, ಪೌರಾಯುಕ್ತರಿಗೆ ಹಾಗೂ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕೂಡ ನೀಡಿರ್ತೇವೆ. ಆದರೂ ಸಹ 2 ತಿಂಗಳು ಗತಿಸಿವೆ, ಯಾವುದೂ ಕೂಡ ಸ್ಪಂದನೆ ಸಿಕ್ಕಿಲ್ಲ. ಅದರ ಸಲುವಾಗಿ ಶಾಂತಿಯುತವಾಗಿ ಒಂದು ಹೋರಾಟ ಮಾಡಿ ನಮ್ಮ ಒಂದು ನ್ಯಾಯ ಪಡೆಯುವ ಸಲುವಾಗಿ ಇವತ್ತಿನ ದಿನ ಈ ನಿರ್ಧಾರಕ್ಕೆ ಬಂದಿದ್ದೇವೆ. ನಾವು ಮುಂದಿನ ದಿನಗಳಲ್ಲಿ ನಮಗೆ ಒಂದು ಕಾಯಂ ನೌಕರರನ್ನಾಗಿ ಮಾಡದೇ ಹೋದಲ್ಲಿ ನಾವುಗಳು ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡ್ತೇವಂತ ಈ ಮೂಲಕ ಒಂದು ಹೇಳಕ್ಕೆ ಬಯಸ್ತಾ ಇದ್ದೀವಿ. ಹೆಸರು? ನಮ್ಮ ಹೆಸರು ಮಹೇಶ್ ಅಂತ. ನನ್ನ ಹೆಸರು ತುಕಾರಾಮ್ ಅಂತ. ಬೀದರ್ ಸಿಟಿ ವಾಟರ್ ಸಪ್ಲೈ ವರ್ಕರ್ ಸೊಸೈಟಿ ಸಂಘಲಿಂದ ನಾವು ಏನಂತಂದು ಪ್ರತಿಭಟನೆ ಮಾಡಿದೆವು. ನಾವು ಸುಮಾರು 10 ವರ್ಷದಿಂದ ಬೀದರ್ ನಗರಸಭೆಯಾದಾಗ ಹೊರಗುತ್ತಿಗೆ ಅದರ ಮೇಲೆ ನಾವು ವಾಲ್ಮ್ಯಾನ್ ಮತ್ತು ಪಂಪ್ ಆಪರೇಟರ್ ಅಂತಂದ್ರೆ ಕೆಲಸ ಮಾಡ್ತಾಯಿದ್ದೆವು. ಈಗ ನಾವು 10 ವರ್ಷದಿಂದ ಕೆಲಸ ಮಾಡಿದ್ದೆವು. ಟೆಂಡರ್ ಮುಗಿದೋಗ್ಯದ. ಬಟ್ ನಮಗೆ ಖಾಯಂ ಮಾಡ್ರಿ ಅಂಥೇಳಿ ನಾವು ಮನವಿ ಪತ್ರ DC ಸಾಹೇಬರಿಗೆ ಕೊಟ್ಟಿದ್ದೆವು. ಮತ್ತು ಉಸ್ತುವಾರಿ ಸಚಿವರದ್ದು ಏನಂತಂದ್ರೆ ಆದೇಶ ಪ್ರತಿ ನಾವು ಏನಂತಂದ್ರೆ ಸಾಹೇಬರಿಗೆ, ಕಮಿಷನರ್ ಸಾಹೇಬರಿಗೆ ಮತ್ತು DC ಸಾಹೇಬರಿಗೆ ಕೊಟ್ಟಿದ್ದೆವು. ಆದರೆ ಯಾವುದೇ ಏನಂತಂದ್ರೆ ಮಾಡಿಲ್ಲ ಅವರು. ಖಾಯಂ ಅದು ಏನು ಆದೇಶ ಪ್ರತಿ ಕೊಟ್ಟಿಲ್ಲ. ಅದ್ರ ಕಡೆ ನಾವೇನಂದ್ರೆ ಇವತ್ತು ನಾವು ಪ್ರತಿಭಟನೆ ಮಾಡ್ತಿದ್ದೇವೆ ಸರ್. ನಾವು ಈ ಪ್ರತಿಭಟನೆ ಮಾಡೋ ಉದ್ದೇಶ ಅಂತಂದ್ರೆ ನಾವು 10 ವರ್ಷದಿಂದ ನಾವು ಕೆಲಸ ಮಾಡ್ತಾ ಬಂದಿದ್ದೀವಿ. ಆದರೂ ಕೂಡ ಸರ್ಕಾರದಿಂದ ನಮಗೇನು ಇದು ಸವಲತ್ತು ಸಿಕ್ಕಿಲ್ಲ. ಅಂತಂದ್ರೆ ಗುತ್ತೇದಾರ ತೊಗೊಳತ್ತಾರ. ಎಷ್ಟು ಅಂತಂದ್ರೆ ಒಂದು 100 ರೂಪಾಯಿ ತೊಗೊಂಡು ಬರೀ ನಮ್ಗೆ 50 ರೂಪಾಯಿ ಹಂಗೆ ನಮಗೆ ಕೊಡ್ಲತ್ತಾರ. ಆ ಸಲುವಾಗಿ ಅದರಲ್ಲಿ ನಮ್ಮ ಹೊಟ್ಟೆ ತುಂಬ್ತಾ ಇಲ್ಲ ಅವರು ಕೂಡ ಸ್ಯಾಲ್ರಿಯಲ್ಲಿ. ಆದರೂ ಕೂಡ ನಾವು ಹಾಗೆ ನಾವು ಮಾಡ್ಕೋತ ಬಂದೀವಿ. ಇವಾಗ 31ನೇ ಮಾರ್ಚು ಗುತ್ತೇದಾರ ಟೆಂಡರ್ನೂ ಮುಗ್ದದ. ಆದರೂ ಕೂಡ ಕಮಿಷನರ್ ಅವರಿಗೆ ಎಲ್ಲರಿಗೆ ನಾವು ಭೇಟಿಯಾಗಿವಿ. ಅಂದರೆ ನಾವು ನಿಮಗೆ ಸ್ಯಾಲ್ರಿ ಕೊಡ್ತೀವಿ ಅಂತ ಅಂದಿದ್ರು. ಆದರೂ ಕೂಡ ಅದು ಮುಗಿತು. ಇನ್ನು 10 ದಿವಸ ಆದರೆ 2 ತಿಂಗಳು ಅದು ಆಯ್ತದ. ಅಲ್ಲಿ ತನಕ ನಮಗೆ ಪೆಟ್ರೋಲ್ಗೆ ದುಡ್ಡಿಲ್ಲ, ಮತ್ತು ಓಡಾಡೋಕ್ಕೆ ಪೂರ ತೊಂದರೆ. ಮತ್ತು ಮೇಲಿಂದ ಏನಾಗ್ಯದ ಅಂತಂದ್ರೆ ನಮಗೆ ಏನಾರ ಇಸ್ಟೆಂಟ್ ಏನೋ ಆಯಿತು ಅಂತಂದ್ರೆ ಅವ್ರು ಇಲ್ಲಿ ಭೀ ಅನ್ಬೋದು, ನಮಗೆ ಏನಿಲ್ಲ. ಯಾಕಂತಂದ್ರೆ ಅವ್ರಲ್ಲಿ ಏನು ಭೀ ನಮ್ಮಲ್ಲಿ ಆದೇಶ ಪತ್ರನೇ ಇಲ್ಲ. ಒಂದು ಏನಾರ ಗುರ್ತಿಂದ ಕಾರ್ಡ್ ಭೀ ಇಲ್ಲ ನಮ್ಮಲ್ಲಿ. ಈಗ ಮೊದಲು ಗುತ್ತೇದಾರ ಬಲ್ಲಿ ಮಾಡ್ತಿದ್ದೀವಿ, ಅವರ ಗುರ್ತಿನ ಕಾರ್ಡ್ ಇತ್ತು. ಇವಾಗಿಲ್ಲ. ಆ ಸಲುವಾಗಿ 2 ತಿಂಗಳಿನ ಸ್ಯಾಲ್ರಿನೂ ಇಲ್ಲ. ಮತ್ತು ಈಗ ಮುಂದಾದರೂ ಆಧಾರ್ ಇದು ಏನಾರ ಒಂದು ಅವ್ರದ್ದು ಕಾರ್ಡ್ ಕೊಡಬೇಕು ನಮಗೆ, ಕೆಲಸಕ್ಕೆ ಹಾಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಂತ. ಇಲ್ಲಿ ತನಕ ನೀವು ಎಷ್ಟು ತಿಂಗಳಿಂದ ಕೆಲಸ ಮಾಡ್ಕೊತ ಬಂದಿರಿ? ಯಾವ ಸರ್? ಇದೇ ನಿಮ್ಮ ನೀವು ಕೆಲಸ ಏನು ಮಾಡ್ಲತ್ತಿರಲ್ಲ 10 ವರ್ಷದಿಂದ ಸರ್. 10 ವರ್ಷದಿಂದ ನಿಮ್ಗೆ ಯಾವುದೇ ಒಂದು ಗುರುತಿನ ಚೀಟಿ ಕೊಟ್ಟಿಲ್ಲ? ಮೊದಲು ಗುತ್ತೇದಾರ ಇದ್ದ ಕೊಟ್ಟಾರ ಸರ್. ಇವಾಗ ಸೆಕೆಂಡ್ ಟೆಂಡರ್ ಕೊಟ್ಟಿಲ್ಲ? ಟೆಂಡರೇ ಆಗಿಲ್ಲ ಸರ್. ಅದು ಟೆಂಡರ್ ಆಗಿಲ್ಲ ಅಂತಂದ್ರೆ ಇವಾಗ ಮೊನ್ನೆ ಮುಗ್ದದ್ರಿ. 31/3/25ಕ್ಕೆ ಮುಗ್ದದ್ರಿ ಅವ್ರು ಟೆಂಡರ್. ಈಗ ನಿಮಗೆ ಸಂಬಳ ಎಷ್ಟು ಕೊಡ್ಲತ್ತಾರ ತಿಂಗಳಿಗೆ? ಅನ್ರಿ 12,000 ಚಿಲ್ಲರ್ ಬರ್ತದೆ. ಎಷ್ಟು ತಾಸು ಕೆಲಸ ಮಾಡಬೇಕು? ಅದು ಸರ್ಕಾರ ಆದೇಶ ಪ್ರಕಾರ 8 ತಾಸದ, ನಾವು 16 ತಾಸು ಮಾಡ್ತೀವಿ ರೀ. ಅಚ್ಚಾ, ಬೀದರ್ನ ಒಟ್ಟು ಎಷ್ಟು ಟಾಕಿಗಳವ ನಗರದಾಗ? 19 ಟಾಕಿ. 19 ಟಾಕಿ. ನೀವು ಎಷ್ಟು ಜನ ಕೆಲಸ ಮಾಡತ್ತೀರಿ? ನಾವು 12 ಜನ ವಾಲ್ಮ್ಯಾನ್ ಇದ್ದೀವ್ರಿ. ಮತ್ತೆ ಉಳಿಕೆರು ಪಂಪ್ ಆಪರೇಟರ್ ಅಂತಂದ್ರೆ 4 ಜಾಗ ಪಂಪ್ ಅವ ರೀ. ಅವ್ರೆಲ್ಲರೂ ಕೂಡಿ ನಾವು ಇವತ್ತು 29 ಜನ ಇದ್ದೀವಿ. ಅಂದ್ರೆ ಒಂದು ಟಾಕಿಗೆ ಎಷ್ಟು ಜನ ಕೆಲಸ ಮಾಡತ್ತೀರಿ ನೀವು? ಒಂದು ಕೊಬ್ಬನೂ ಆಗಲ್ರಿ. ಒಂದು ಕೊಬ್ಬರೇ ಮಾಡ್ಲತ್ತೀರಿ? ಅಟ್ಲೀಸ್ಟ್
ಒಂದು ಅಟ್ಲೀಸ್ಟ್ ತಮ್ಮ ಅನಿಸಿಕೆ ಪ್ರಕಾರ ಒಂದು ಟಾಕಿಗೆ 3 ಜನ ಕೆಲಸ ಮಾಡಬೇಕು. 8 ತಾಸು ಕೆಲಸ ಮಾಡಬೇಕು. ನೀವು 12 ತಾಸು ಕೆಲಸ ಮಾಡ್ತಾ ಇದ್ದೀರಿ. ನೀವು ಒಬ್ಬರೇ ಒಂದು ಟಾಕಿಗೆ ಒಬ್ರು 3 ಟಾಕಿ ಮೇಂಟೈನ್ ಮಾಡ್ತಾ ಇದ್ದೀರಿ ಈ ಸದ್ನಾಗ.